ನಮಸ್ಕಾರ, ನನ್ನ ಹೆಸರು ಶಿವಾಜಿ ಅಂತೇಳಿ, ಪಿ ವಿ ಸನ್ ಇನೋವೇಷನ್ಸ್ ಪ್ರೊಪ್ರೈಟರ್ ಮಾತಾಡೋದು. ಟಾಟಾ ಪವರ್ ಸೋಲಾರ್ ಚಾನಲ್ ಪಾರ್ಟ್ನರು, ತುಮಕೂರು ಡಿಸ್ಟಿಕ್. ಈಗ ನೀವು ಸೋಲಾರ್ ಅಂದ ತಕ್ಷಣ ಏನು ಅಡ್ವಾಂಟೇಜು, ಏನು ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋದಂಥದ್ದೇ. ಪ್ರಧಾನಮಂತ್ರಿ ಸೂರ್ಯಘರ್ ಸ್ಕೀಮಲ್ಲಿ ಸೋಲಾರ್ ಅಳವಡಿಸೋದ್ರಿಂದ ಸಬ್ಸಿಡಿ ಸಿಗುತ್ತೆ. 7% ರೇಟ್ ಆಫ್ ಇಂಟ್ರೆಸ್ಟ್ ರೆಡ್ಯೂಸ್ ಆಗಿ ಇವಾಗ 6% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಲೋನು ಸಹ ಕೊಡ್ತಾ ಇದ್ದಾರೆ. ಆಮೇಲೆ ನಿಮ್ಗೆ ಇನ್ನೊಂದು ಮಾಹಿತಿ ಇರಬೇಕು, OCCC ಇಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಇದರಿಂದ ಏನು ಬಂದಿರೋವಂಥ ಈ ರೂಲ್ ಪ್ರಕಾರ OCCC ಇಂದ ಎಷ್ಟೋ ಮನೆಗಳಿಗೆ ಪರ್ಮನೆಂಟ್ ಕನೆಕ್ಷನ್ಸ್ ಇಲ್ಲ. ಅದರಿಂದ ನೀವು OCCCನ ಅದನ್ನೇ ಇದನ್ನ ಇಟ್ಕೊಂಡ್ಬಿಟ್ಟು ಟೆಂಪ್ರವರಿ ಕನೆಕ್ಷನಲ್ಲೇ ಇರೋದ್ಕಿಂತ ನೀವು ಸೋಲಾರ್ಗೆ ಹೋಗಿ, ಸೋಲಾರಿಂದ ನೀವೇ ಇನ್ವೆಸ್ಟ್ ಮಾಡಿ ನೀವೇ ಪ್ರೊಡಕ್ಷನ್ ಮಾಡ್ಕೋಬೋದು, ನೀವೇ ಕನ್ಸ್ಯೂಮ್ ಮಾಡ್ಕೋಬೋದು. ಸೋಲಾರ್ ಹೈಬ್ರಿಡ್ ಸಿಸ್ಟಮ್ ಅಂತ ಇದೆ ನಮ್ಮ ಟಾಟಾದಲ್ಲಿ. ಟಾಟಾ ಕ್ವಾಲಿಟಿ ಆಫ್ ವರ್ಕು, ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸು ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಒಂದು ಟ್ರಸ್ಟ್ ಬ್ರ್ಯಾಂಡ್ ಇರೋದು ಮಾರ್ಕೆಟಲ್ಲಿ. ಸೊ ಹೈಬ್ರಿಡ್ ಸಿಸ್ಟಮ್ ಅಂತ ನಮ್ಮ ಹತ್ರ ಇದೆ, ಒಂದು ಮೈಸೈನ್ ಅಂತೇಳಿ. ಸೊ ಇದು ವಿತ್ ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿಯಿಂದ ರನ್ ಆಗುತ್ತೆ. ಸೊ ಯಾರಾದರೂ OCCCಲಿ ನೀವು ಈ ಥರ ಎಲೆಕ್ಟ್ರಿಸಿಟಿ ಪವರಿಂದ ಪ್ರಾಬ್ಲಮೆಟಿಕಲ್ಲಿ ಇದ್ದೀರಾ ಅಂತಂದರೆ ಹೈಬ್ರಿಡ್ ಸಿಸ್ಟಮಲ್ಲಿ ಹೋಗಿ. ಇದರಲ್ಲೂ ಸಹ ನಿಮಗೆ ಸಬ್ಸಿಡಿ ಸಹ ಸರ್ಕಾರ ವತಿಯಿಂದ, ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ. ಈಗ ಸೋಲಾರ್ ಆನ್ ಗ್ರಿಡ್ ಸಿಸ್ಟಮಲ್ಲಿ 1 ಕಿಲೋವಾಟಿಂದ 10 ಕಿಲೋವಾಟ್ವರೆಗೂ ಪ್ರಧಾನಮಂತ್ರಿ ಸ್ಕೀಮಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಸೇಮ್ ಆ್ಯಸ್ ಇಟ್ ಈಸು 3 ಕಿಲೋವಾಟಿಂದ 10 ಕಿಲೋವಾಟ್ವರೆಗೂ ಹೈಬ್ರಿಡ್ ಸಿಸ್ಟಮ್ ಅಂತೂ ನಮ್ಮ ಹತ್ರ ಇದೆ ವಿತ್ ಬ್ಯಾಟ್ರಿ. ಇದರಲ್ಲಿ 2 ವಿಧ. ಒಂದು ಸೋಲಾರ್ ಆನ್ ಗ್ರಿಡ್ ಸಿಸ್ಟಮಲ್ಲಿ ವಿತೌಟ್ ಬ್ಯಾಟ್ರಿ ಬರುತ್ತೆ, ಇದು ಕನೆಕ್ಟ್ ಟು ಡೈರೆಕ್ಟ್ ಟು ದಿ ಬೆಸ್ಕಾಮ್. ಇನ್ನೊಂದು ಸಿಸ್ಟಮ್ ಒಂದು ಹೈಬ್ರಿಡ್ ಸಿಸ್ಟಮು, ಇದು ಬ್ಯಾಟ್ರಿ ಕನೆಕ್ಟ್ ಇರುತ್ತೆ ಪ್ಲಸ್ ಬೆಸ್ಕಾಮ್ಗೂ ಕನೆಕ್ಟ್ ಆಗಿರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ 2 ಕಿಲೋವಾಟಿಂದ ಸ್ಟಾರ್ಟು, ಆನ್ ಗ್ರಿಡ್ ಸಿಸ್ಟಮಲ್ಲಿ 2 ಕಿಲೋವಾಟ್ ಹೋದರೆ ನಿಮಗೆ ಆಲ್ಮೋಸ್ಟ್ 1,70,000 ಇದೆ. ಅದೇ ಹೈಬ್ರಿಡ್ ಸಿಸ್ಟಮಲ್ಲಿ ಇದೇ 2 ಕಿಲೋವಾಟ್ ಸಿಸ್ಟಮ್ ಅಂತಂದರೆ ರಿಮೈನಿಂಗ್ ಒಂದು 3 lakhs ಆಗುತ್ತೆ. ಬೇಕಂದರೆ ಇದರಲ್ಲಿ ಬ್ಯಾಟ್ರಿ ಒಂದು ಆ್ಯಡ್ ಆಗುತ್ತೆ ಅಂತೇಳಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ. ಓಕೆ, ಸೋಲಾರ್ ಆನ್ ಗ್ರಿಡ್ ಸಿಸ್ಟಮ್ಗೂ ಸೋಲಾರ್ ಹೈಬ್ರಿಡ್ ಸಿಸ್ಟಮ್ಗೂ ವ್ಯತ್ಯಾಸ ಅಂದರೆ ಏನು ಡಿಫ್ರೆನ್ಸ್ ಅಂತಂದರೆ, ಸೋಲಾರ್ ಆನ್ ಗ್ರಿಡ್ ಸಿಸ್ಟಮಲ್ಲಿ ಬ್ಯಾಟ್ರಿ ಇರಲ್ಲ, ಇದು ಡೈರೆಕ್ಟ್ ಆಗಿ ಬೆಸ್ಕಾಮ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಜನ್ರೇಟ್ ಆಗಿರೋದು ಲೈವ್ ಕನ್ಸ್ಯೂಮ್ ಮಾಡ್ಕೊಂಡ್ಬಿಟ್ಟು ಎಕ್ಸಸ್ನ ನೀವು ಗ್ರಿಡ್ಗೆ ಕೊಡ್ಬೋದು. ಇದು ಸ್ಟೋರೇಜ್ ಅಂತ ಏನಿರಲ್ಲ. ಇನ್ನು ಹೈಬ್ರಿಡ್ ಸಿಸ್ಟಮಲ್ಲಿ ಬೋತ್ ಕಾಂಬಿನೇಷನ್ ಆಫ್ ಗ್ರಿಡ್ ಆ್ಯಂಡ್ ಆನ್ ಗ್ರಿಡ್, ಅಂದರೆ ಬ್ಯಾಟ್ರಿ ಪ್ಲಸ್ ನೆಟ್ ಮೆಟ್ರಿಕ್ ಸಿಸ್ಟಮ್ನ ನಾವು ಮಾಡಿಕೊಡ್ಬೋದು. ಕಾಸ್ಟ್ ವೈಸ್ ಅದೇ ಸರ್, ಕಾಸ್ಟ್ ವೈಸ್ ನೀವು 2 ಕಿಲೋವ್ಯಾಟ್ ಆನ್ ಗ್ರಿಡ್ ಸಿಸ್ಟಮ್ ಹೋದರೆ 1,70,000 ಆಗುತ್ತೆ. 2 ಕಿಲೋವ್ಯಾಟು ಹೈಬ್ರಿಡ್ ಸಿಸ್ಟಮ್ ಹೋದರೆ ನಿಮ್ಗೆ ಅರೌಂಡ್ 3 lakhs ಆಗುತ್ತೆ. ಇವಾಗ ಸಬ್ಸಿಡಿ ಬಂದು 2 ಕಿಲೋವ್ಯಾಟಿಗೆ 60,000, ಇದರಲ್ಲೂ 2 ಕಿಲೋವ್ಯಾಟಿಗೆ 60,000 ಸಿಗುತ್ತೆ. ಪ್ಲಸ್ ಇನ್ನೂ ಒಂದು ಅಡ್ವಾಂಟೇಜ್ ಏನಂತಂದರೆ, ಕೇಂದ್ರ ಸರ್ಕಾರದ ಸಬ್ಸಿಡಿ ಆಗಲಿ, ಕೇಂದ್ರ ಸರ್ಕಾರದಿಂದ ರೇಟ್ ಆಫ್ ಇಂಟ್ರೆಸ್ಟು 6% ಆಗಲಿ, ಕೇಂದ್ರ ಸರ್ಕಾರದಿಂದ ಇನ್ನೂ ಒಂದು ಬೆನಿಫಿಟ್ ಅಂದರೆ GST 12% ಪ್ರಾಡಕ್ಟ್ ಮೇಲಿರೋಂಥ GSTನ 5%ಗೆ ರೆಡ್ಯೂಸಲ್ಲಿದೆ. ಸೊ ಕಾಸ್ಟ್ ಆಗಿರಲಿ ಎಲ್ಲನೂ ರೆಡ್ಯೂಸಲ್ಲಿದೆ. ಒಳ್ಳೆ ಸ್ಕೀಮು, ಒಳ್ಳೆ ಆಪ್ಷನ್ನು, ಒಳ್ಳೆ ಚಾನ್ಸ್ ಇದೆ. ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಂಡು ತಮ್ಮ ಕನ್ಸಂಪ್ಷನ್ನ ತಾವೇ ಜನರೇಟ್ ಮಾಡಿ ಸೋಲಾರ್ನ ಯೂಸ್ ಮಾಡೋದು ಉತ್ತಮ. ಇನ್ನು ಲೋನ್ ಫೆಸಿಲಿಟಿಗೆ ಬಂದರೆ, ಲೋನ್ಸಲ್ಲಿ ನಿಮಗೆ ಸೆಂಟ್ರಲೈಸ್ಡ್ ಬ್ಯಾಂಕ್ ಇದ್ದಾವೆ, SBI, ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಬ್ಯಾಂಕು. ಸುಮಾರು ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದರಲ್ಲಿದ್ದಾವೋ ಬ್ಯಾಂಕು, ಎಲ್ಲ ಬ್ಯಾಂಕಲ್ಲೂ ನಿಮಗೆ ಲೋನ್ ಸಿಗುತ್ತೆ. ಅದು ಹೊರತುಪಡಿಸಿ NBFC ಬ್ಯಾಂಕ್ಸ್ ಅಂತ ಇದ್ದಾವೆ, ಇಕೋಫಾ ಆಗಿರ್ಬೋದು, EFL ಆಗಿರ್ಬೋದು, ಕ್ರೆಡಿಟ್ ಫೇರ್ ಆಗಿರ್ಬೋದು, ಇವೆಲ್ಲನೂ ಅಪ್ರೂವ್ಡ್ ಚಾನಲ್ ಫೈನಾನ್ಸ್ ಪಾರ್ಟ್ನರ್ಸೇ ಟಾಟಾಗೆ. ಸೊ ಎಲ್ಲದರಿಂದ ಲೋನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅನೌನ್ಸ್ ಮಾಡಿರೋದು ಮ್ಯಾಕ್ಸಿಮಮ್ 6 lakhsವರೆಗೂ ಲೋನ್ ಕೊಡ್ತಾರೆ. ಇನ್ನು ಅದು ಬಿಟ್ಟು ಏನು ನ್ಯಾಷನಲೈಸ್ ಫೈನಾನ್ಸ್ ಸೆಕ್ಟರ್ ಹೇಳಿದ್ನಲ್ಲ, ಆ ಸೆಕ್ಟರಲ್ಲಿ ನಿಮಗೆ ಅಪ್ ಟು 20 lakhsವರೆಗೂ ಲೋನ್ ಸಿಗುತ್ತೆ ರೆಸಿಡೆನ್ಷಿಯಲ್ಸಲ್ಲಿ. ಸೋಲಾರ್ ಸಿಸ್ಟಮಲ್ಲಿ ಆಲ್ ಕೈಂಡ್ ಆಫ್ ಕನ್ಸ್ಯೂಮರ್ಸು, ಯಾರ್ಯಾರು ಎಲೆಕ್ಟ್ರಿಸಿಟಿ ಪವರ್ ಹೈಯೆಸ್ಟ್ ಪೇ ಮಾಡ್ತಾರೋ, ಹೈಯೆಸ್ಟ್ ಯೂಸ್ ಮಾಡ್ತಾರೋ ಅವರೆಲ್ಲ, ಫಾರ್ ಎಕ್ಸಾಂಪಲ್ ರೆಸಿಡೆನ್ಷಿಯಲ್ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ಸು, ಜ್ಯುವೆಲರಿ ಶಾಪ್ಸು, ಹಾಸ್ಪಿಟಲ್ಸು, ಮಲ್ಟಿಸ್ಪೆಷಲಿಸ್ಟ್ ಹಾಸ್ಪಿಟಲ್ಸು, ಇಂಡಸ್ಟ್ರಿಯಲಿಸ್ಟ್ಸು, ಆಮೇಲೆ ಆಲ್ ಕೈಂಡ್ ಆಫ್ ಸೆಕ್ಟರ್ಸ್ ನೀವು ಸೋಲಾರ್ನ ಯೂಸ್ ಮಾಡ್ಕೋಬೋದು. ಸರ್, ಒಂದು ಮಿನಿಮಮ್ 30 days ಬೇಕಾಗುತ್ತೆ, ಮ್ಯಾಕ್ಸಿಮಮ್ 90 days ಕೆಪಾಸಿಟಿ ಬೇಸ್ಡ್ ಆನ್ ನಾವು ಸೋಲಾರ್ನ ಇನ್ಸ್ಟಾಲ್ ಮಾಡ್ಕೊಡ್ಬೋದು. ಸರ್ವಿಸ್ ಓರಿಯೆಂಟೆಡ್, ಈಗ ಸಪೋಸ್ ನೀವು ಟಾಟಾ ಪವರ್ ಸೋಲಾರ್ ಸರ್ವಿಸ್ ಓರಿಯೆಂಟೆಡ್ ಅಂತಂದರೆ ಟೋಟಲಿ
ಎಂಟೈರ್ ಸಿಸ್ಟಮ್ನ ಟ್ರಂಕಿಯಾಗಿ ನಾವು ಇನ್ಸ್ಟಾಲ್ ಮಾಡೋದ್ರಿಂದ ನಿಮಗೆ ವಾರಂಟಿ 1 ಸಿಂಗಲ್ ವಿಂಡೋ ಆಫ್ ವಾರಂಟಿ ಸಿಗುತ್ತೆ. ಇಲ್ಲ, ಇವಾಗ ಏನಂತಂದ್ರೆ ಇದು ರೆಸಿಡೆನ್ಷಿಯಲ್ ಪರ್ಪಸ್ ಅಲ್ಲಿ ಇದು ಪ್ರಧಾನಮಂತ್ರಿ ಸೂರ್ಯಗರ್ ಸ್ಕೀಮ್. ಈಗ ಏನಂತಂದ್ರೆ ನಿಮ್ದು ಸ್ಯಾಂಕ್ಷನ್ ಲೋಡ್ ಎಷ್ಟಿರುತ್ತೆ ಅಷ್ಟು ಮನೆಗೆ ಮನೆಗೆ ಅಟ್ಲೀಸ್ಟ್ ಒಂದು 2 ಕಿಲೋವ್ಯಾಟ್ ನಿಮ್ಗೆ 1,70,000 ಆಗುತ್ತೆ. 60,000 ಮತ್ತೆ ಸಬ್ಸಿಡಿ ಬರುತ್ತೆ. 60,000 ಬಂದ್ಬಿಡುತ್ತೆ. ಬೆಟರ್ ಆಲ್ ರೆಸಿಡೆನ್ಷಿಯಲ್ಸ್ ಹೋಗೋದು ಬೆಟರ್. ಅದೇ ಅಲ್ಲ, ನೀವು ಸೋಲಾರ್ ನ ಅರ್ಥ ಆಗಿಲ್ಲ ಅನ್ಸುತ್ತೆ. ಸೋಲಾರ್ ಆನ್ ಗ್ರಿಡ್ ಸಿಸ್ಟಮ್ ಅಂದ್ರೆ ಇದು ಬೆಸ್ಕಾಮ್ ಏನ್ ಕನೆಕ್ಟ್ ಬರುತ್ತಲ್ಲ ಅಲ್ಲಿಗೆ ಟ್ಯಾಪ್ ಆಗುತ್ತೆ. ಈಗ ನಿಮ್ದು ಸೋಲಾರ್ ಆನ್ ಗ್ರಿಡ್ ಸಿಸ್ಟಮ್ ಸೋಲಾರ್ ಬಿಟ್ಬಿಡಿ, ಈಗ ಎಲೆಕ್ಟ್ರಿಸಿಟಿ ಪವರ್ ತಗೊಂಡಿದ್ದೀರಾ, ಯೂಸ್ ಮಾಡ್ತಿದ್ದೀರಾ, ಬಿಲ್ ಕಟ್ತಾ ಇದ್ದೀರಾ, ಇದು ಇಷ್ಟೇ ಸಿಂಪಲ್. ಇನ್ ಬಿಟ್ವೀನ್ ಬೆಸ್ಕಾಮ್ ಅಂಡ್ ಬಯರ್ ಕನ್ಸ್ಯೂಮರ್ ಮಿಡ್ಲ್ ಅಲ್ಲಿ ಆನ್ ಗ್ರಿಡ್ ಸಿಸ್ಟಮ್. ಇದು ಇನ್ಸ್ಟಾಲ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಡೈರೆಕ್ಟ್ ಆಗಿ ಟ್ಯಾಪ್ ಆಗುತ್ತೆ ಯಾವ್ದಕ್ಕೆ, ಮೀಟರ್ಗೆ. ಅಲ್ಲೇನಾಗುತ್ತೆ ಅಂದ್ರೆ ಜನರೇಷನ್ ಕ್ಯಾಲ್ಕುಲೇಷನ್ ಬರುತ್ತೆ. ಈಗ ನೀವು ಒಂದು 200 ಯೂನಿಟ್ ತಗೊಂಡಿದ್ದೀರಾ, ಎಲ್ಲಿಂದ, ಬೆಸ್ಕಾಮ್ ಇಂದ, ಅವ್ರಿಗೆ ನೀವು ಪೇ ಮಾಡ್ತಿದ್ದೀರಾ. ಇನ್ನು ಸೋಲಾರ್ ಇಂದ ತಗೊಂಡ್ರೆ 200 ಯೂನಿಟ್ ಅವ್ರು ತಗೊಂಡಿದ್ರೆ 200 ಯೂನಿಟ್ ನೀವು ಅವ್ರಿಗೆ ಮೈನಸ್ ಮಾಡ್ಕೋತೀರಾ. ಸೊ ದಟ್ ಈಸ್ ಕಾಲ್ಡ್ ಇಂಪೋರ್ಟ್ ಮೈನಸ್ ಎಕ್ಸ್ಪೋರ್ಟ್. ಇದು ಆನ್ ಗ್ರಿಡ್ ಸಿಸ್ಟಮ್. ಈಗ ನಿಮ್ಮ ಆಫೀಸ್ ಹೇಳಿದ್ರಲ್ಲ 17 ಲಕ್ಷ ಕಟ್ತೀವಿ, 17 ಲಕ್ಷ ಯಾವ್ದ್ರ ಮೇಲೆ ಲೆಕ್ಕ ಆಗುತ್ತೆ, ಕನ್ಸಂಪ್ಷನ್ ಮೇಲೆ. 10 ಲಕ್ಷ ಕನ್ಸಂಪ್ಷನ್ ಅಂತ ಇಟ್ಕೊಳ್ಳಿ, ಇಲ್ಲ 1 ಲಕ್ಷ ಕನ್ಸಂಪ್ಷನ್. 1 ಲಕ್ಷ ಕನ್ಸಂಪ್ಷನ್ ಪವರ್ ಜನರೇಷನ್ಗೆ 1 ಮೆಗಾವಾಟ್ ಬೇಕು. ಅದೇ 1 ಮೆಗಾವಾಟ್ ಹಾಕಿ 1 ಲಕ್ಷ ಅವ್ರಿಗೆ ಕೊಡಿ ರಿಟರ್ನ್. ದಟ್ ಈಸ್ ಕಾಲ್ಡ್ ನೆಟ್ ಮೀಟರಿಂಗ್. ಸೋಲಾರ್ ಆನ್ ಗ್ರಿಡ್ ನೆಟ್ ಮೀಟರಿಂಗ್. ಇವಾಗ ಸೋಲಾರ್ ಅಂತಂದ್ರೆ ಇನ್ನೊಂದು ಅಡ್ವಾಂಟೇಜ್ ಹೇಳ್ಬಿಡ್ತೀನಿ. ಈಗ ಕ್ಲೈಮ್ಯಾಟಿಕಲ್ ಕಂಡೀಷನ್ ಚೇಂಜಸ್ ಅಲ್ಲಿ ನಿಮ್ಗೆ ಕೋಲ್ ಇರ್ಬೋದು, ವಾಟರ್ ಸೋರ್ಸ್ ಇರ್ಬೋದು, ಆಮೇಲೆ ನಮ್ಗೆ ಏನೇನು ಡಿಸ್ಅಡ್ವಾಂಟೇಜಸ್ ಏನಾಗ್ತದೆ ಅಂದ್ರೆ ಕ್ಲೈಮ್ಯಾಟಿಕಲ್ ಕಂಡೀಷನ್ ಚೇಂಜ್ ಆದಂಗೆಲ್ಲ ಡಿಸ್ಅಡ್ವಾಂಟೇಜ್ ಜಾಸ್ತಿನೇ ಆಗ್ತಾ ಇರೋದು. ಪ್ರಾಬ್ಲಮ್ ಮಾಡ್ತಾ ಇರೋದೇ ಪರ್ಸನ್ನು, ಒಂದು ಹ್ಯೂಮನ್ನು. ಪ್ರಾಬ್ಲಮ್ ಅನುಭವಿಸ್ತಾ ಇರೋದು ಹ್ಯೂಮನ್. ಸೊ ಹ್ಯೂಮನ್ ಟು ಹ್ಯೂಮನ್ನೇ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಇದಕ್ಕೆ ಏನ್ ಮಾಡಬೇಕು, ನಮ್ಮಿಂದ ಏನ್ ಅಡ್ವಾಂಟೇಜ್, ಒಂದು ಗ್ರೀನ್ ಎನರ್ಜಿನ ಪ್ರೊವೈಡ್ ಮಾಡೋದು ಹೆಂಗೆ ಅಂತಂದ್ರೆ, ಒಂದು ಸೋಲಾರ್ ಎನರ್ಜಿ ಹಾಕೊಳ್ಳಿ. 1 ಕಿಲೋವ್ಯಾಟ್ ನೀವು ಸೋಲಾರ್ ಇನ್ಸ್ಟಾಲ್ ಮಾಡಿದ್ರೆ 50 ಗಿಡ ನೆಟ್ಟಂಗೆ. ಸೊ ಒಂದು ಬೆನಿಫಿಟ್ ಸೋಲಾರ್ ಇಂದ ನಮಗೂ ಇದೆ, ನಮ್ಮ ನೈಸರ್ಗಕ್ಕೂ ಇದೆ, ನಮ್ಮ ಈ ಮುಂದಿನ ಫ್ಯೂಚರ್, ನಿಮ್ಮ ಪೀಳಿಗೆಗೆ ಇದೊಂಥರ ಅಡ್ವಾಂಟೇಜು. ಇದೊಂದು ನಾವು ಅವ್ರಿಗೆ ಕೊಡುಗೆ ಕೊಟ್ಟಂಗೆ. ಫಸ್ಟ್ ನಮ್ಮ ಅಡ್ವಾಂಟೇಜ್ ಏನಿದೆ ಅಂತ ಗೊತ್ತಾಯ್ತು. ಅದಕ್ಕಂತ ಸಬ್ಸಿಡೀಸ್ ಇದೆ, ಅದಕ್ಕಂತ ಲೋನ್ ಇದೆ, ಆಲ್ ಫೆಸಿಲಿಟೀಸ್ ಇದೆ. ಇನ್ನೇನಂದ್ರೆ ನಾವು ಡಿಸೈಡ್ ಮಾಡಿ ಒಂದನ್ನ ಯೂಸ್ ಮಾಡ್ಕೊಂಡ್ರೆ, ಈಗ ನೋಡಿ ಸೂರ್ಯ ಯಾವತ್ತೂ ಇರ್ತಾರೆ. ಸೂರ್ಯನಿಂದ ಪ್ರೊಡ್ಯೂಸ್ ಆಗುವಂತ ಪವರ್ನ ಜನರೇಟ್ ಮಾಡಿ ಯುಟಿಲೈಸ್ ಮಾಡಕ್ ಏನು ಹೋಗಿದೆ, ಫ್ರೀ ಆಗಿ ಸಿಗ್ತಾ ಇರೋಂಥ ಸೋರ್ಸು. 1 ಟೈಮ್ ಇನ್ವೆಸ್ಟ್ಮೆಂಟ್. ಸೋಲಾರ್ ಪ್ಯಾನಲ್ನೆಲ್ಲ ಇನ್ಸ್ಟಾಲ್ ಮಾಡಿ ಪವರ್ ಜನರೇಷನ್ ಸೂರ್ಯ ಇದ್ದಾನೆ, ಇನ್ನೇನು ಬೇರೆ ಔಟ್ ಆಫ್ ಸೋರ್ಸಿಂಗ್ ಏನೂ ಮಾಡಬೇಕಾಗಿಲ್ಲ. ಸೊ ಒಂದು ಅಡ್ವಾಂಟೇಜು. ಇನ್ನೊಂದು, ನೈಸರ್ಗಿಕವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಡುವಂಥ ಒಂದು ಬೆನಿಫಿಟ್ ಮಾತ್ರ ದೊಡ್ಡದಾಗಿದೆ. ಅದನ್ನ ಆಸ್ ಎ ಹ್ಯೂಮನ್ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಮುಂದುವರೆಯೋದು ಒಳ್ಳೆಯದು. ಒಂದು ಟಾಟಾ ಪವರ್ ಸೋಲಾರ್ ಚಾನಲ್ ಪಾರ್ಟ್ನರು. ನಮ್ಮ ಮೊಬೈಲ್ ನಂಬರ್ ಬಂದು 9916111882. ಪ್ಯಾನ್ ಕರ್ನಾಟಕ. ನಾವು ಎಲ್ಲಿ ಬೇಕಾದರೂ ಇನ್ಸ್ಟಾಲೇಷನ್ಸ್ ಮಾಡ್ತೀವಿ. ಸೊ ನಿಮಗೆ ಸರ್ವಿಸ್ ಯಾವುದೇ ಊರಲ್ಲಾಗಲಿ ಯಾವುದೇ ಡಿಸ್ಟಿಕಲ್ಲಾಗಲಿ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಾನು ಬೆಸ್ಟ್ ಸರ್ವಿಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.